ಸೊ ಅದೇ ಥರ ನೀವು ಕೂಡ ವೀಡಿಯೋದಲ್ಲಿ ನಿಮ್ಮ ಯಾವುದೇ ಕ್ಯಾಟಗರಿ ವೀಡಿಯೋ ಆಗಿರ್ಬೋದು, ಆಡಿಯೋ ಕ್ವಾಲಿಟಿ ಅನ್ನೋದು ಒನ್ ಆಫ್ ದ ಬೆಸ್ಟ್ ಟು ಗ್ರೋ. ಲೈಕ್ ನಿಮ್ಮ ವೀಡಿಯೋಸ್ ಯಾವುದೋ ಗ್ರೋ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಯಾವುದೋ ಒಂದು ವೀಡಿಯೋ ಸೈಕಾಗಿ ಒಂದು 15-20 ಸಾವಿರ ಮೊಬೈಲ್ ಇರುತ್ತೆ ಅಂದ್ಕೊಳ್ಳಿ ನಿಮ್ಮ ಹತ್ರ, ಓಕೆನಾ. ಅವಾಗ ಏನಾಗುತ್ತೆ, ಲೈಕ್ ಒಂದು ವೀಡಿಯೋ ಕ್ಲಿಯರಿಟಿ ಇರುತ್ತೆ, ಒಂದು ಲೈಟಿಂಗು ಅವು ಇವು, ಒಂದು ಮನೆ ಹತ್ರ ಲೈಟ್ ಇರುತ್ತೆ, ಯಾವುದೋ ಲೈಟ್ ಇಲ್ಲ ಅಂದರೆ ಮನೆ ಲೈಟ್ ಇರುತ್ತೆ, ಏನೋ ಒಂದು ವೀಡಿಯೋ ಕ್ಲಾರಿಟಿ ಒಂದು ಚೆನ್ನಾಗಿ ಕೊಟ್ಬಿಡ್ತೀರಾ, ಒಂದು ಕಂಟೆಂಟು ಕೂಡ ಸ್ಕ್ರಿಪ್ಟು ಕೂಡ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆಡಿಯೋ ಕ್ವಾಲಿಟಿಲಿ ಏನಾದ್ರು ಒಂದು ಲೈಕ್ ಏನಾದ್ರು ನಾಯ್ಸ್ ರಿಡಕ್ಷನು, ಲೈಕ್ ಯಾರೋ ಮಾತಾಡ್ತಿರೋದು, ವೆಹಿಕಲ್ ಸೌಂಡು, ಯಾವುದೋ ಒಂದು ಸೌಂಡ್ ಇತ್ತು ಅಂತ ಹೇಳಿದ್ರು ಕೂಡ ನೀವು ನಿಮ್ಮ ವ್ಯೂವರ್ಸ್ಗಳಿಗೆ ನೋಡೋಕ್ಕೆ ಇಷ್ಟಪಡೋಲ್ಲ. ಸೊ ಬಿಫೋರ್ ನಾನು ಅದೇ ಥರ ವೀಡಿಯೋಸ್ ಇರ್ತಾಯಿತ್ತು. ಬಟ್ ನಾನು ನಿನ್ನೆ ಲೈಕ್ ರೀಸೆಂಟ್ಲಿ 1-2 ವೀಡಿಯೋದಿಂದ ನನ್ನ ಆಡಿಯೋ ಕ್ಲಾರಿಟಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ನೀವು ಕೂಡ ನಿಮ್ಮ ಆಡಿಯೋ ಕ್ಲಾರಿಟಿ ಅಪ್ಡೇಟ್ ಮಾಡ್ಕೊಬೇಕು. ಯಾವುದೇ ಥರ ನಾಯ್ಸ್ ರಿಡಕ್ಷನ್, ಯಾವುದೇ ಥರ ನಾಯ್ಸ್ ಇರಬಾರ್ದು ಬ್ಯಾಕ್ಗ್ರೌಂಡಲ್ಲಿ ಅಂತ ಹೇಳಿದ್ರೆ, ಸೊ ನಾನು ಹೇಳೋ ಈ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಅಂತ ಹೇಳಿದ್ರೆ ಯಾವುದೇ ಥರ ನಾಯ್ಸು, ಯಾವುದೇ ಥರ ಬ್ಯಾಕ್ಗ್ರೌಂಡಲ್ಲಿ ಇರೋಲ್ಲ. ಸೊ ಅದೇ ನೀವು ನಾನು ಯಾವ ಥರ ಮಾಡಿದೆ ಅಂತ ನೋಡ್ಬೇಕಂತ ಹೇಳಿದ್ರೆ, ಫಸ್ಟು ನೀವೇನಿಲ್ಲ ಮಾಡಬೇಕಾದ್ರು ಒಂದು ಸಣ್ಣ ಹೆಲ್ಪ್ ಮಾಡಬೇಕು ನನಗೋಸ್ಕರ. ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯಾಕಂತ ಹೇಳಿದ್ರೆ ನಾನು ಯಾವುದೇ ಥರ ವೀಡಿಯೋ ಹಾಕಿದ್ರೆ, ಅನ್ಬಾಕ್ಸಿಂಗ್ ಆಗಿರ್ಬೋದು, ಲೈಕ್ ಯಾವುದೇ ಕಂಟೆಂಟ್ ಕ್ಯಾಟಗರಿ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಬೆಲ್ಲೈಕನ್ ಅಂದರೆ ಲೈಕ್ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಿಗುತ್ತೆ. ಸೊ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಸೊ ನೋಡಿ, ಈ ವಿಡಿಯೋ ಇಷ್ಟ ಆಯ್ತಾನೆ ಒಂದು ಲೈಕ್ ಮಾಡಿಬಿಡಿ. ಸೊ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಸ್ಕಿಪ್ ಮಾಡಿದ್ರು ಕೂಡ ನಾನು ಯಾವ ಥರ ಅಪ್ಡೇಟ್, ಯಾವ ಥರ ನಾನು ನಾಯ್ಸ್ ರಿಡಕ್ಷನ್ ಮಾಡಬೇಕು. ಸೊ ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ, ಒಬ್ಬರೊಬ್ರಿಗೆ ಏನೆಲ್ಲ ಯೂಟ್ಯೂಬಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಆಡಿಯೋನ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ, ವೀಡಿಯೋನ ಒಂಥರ ರೆಕಾರ್ಡ್ ಮಾಡ್ಕೊಳ್ಳಿ, ಅಂದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನೀವು ಏನೇ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ವೀಡಿಯೋ ರೆಕಾರ್ಡ್ ಆಗ್ತದೆ, ಆಡಿಯೋ ರೆಕಾರ್ಡ್ ಆಗ್ತಾಯಿದೆ. ಸೊ ಅದನ್ನು ನಾನು ಯಾವ ಥರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ನಾನು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದು AI ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆಡಿಯೋ ಲೈಕ್ ನಿಮ್ಮ ವೀಡಿಯೋ ಒಂದು ರೆಕಾರ್ಡ್ ಆಗಿರುತ್ತಲ್ಲ, ಸೊ ನಾನೇನು ಹೇಳ್ಕೊಟ್ಟಿದ್ದೀನಿ ಅಂತ. ಸೊ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಒಬ್ರೊಬ್ರಿಗೆ ಡೌಟ್ ಇರುತ್ತೆ. ಸೊ ಒಂದು ಹೀಗೆ ಆಡಿಯೋ ಟು ವೀಡಿಯೋ ಸೆಟ್ ಮಾಡೋದು. ಸೊ ಲಿಪ್ ಸಿಂಕ್ ಎಲ್ಲ ಕರೆಕ್ಟ್ ಆಗುತ್ತೆ, ನಾನು ಕರೆಕ್ಟ್ ಇರುತ್ತೆ ಅಂತ ಹೇಳ್ತಿರ್ತೀನಿ, ಆ ಸೆಕೆಂಡಿಗೆ ನಾನು ಬಂದಿರುತ್ತೆ. ಸೊ ಲಿಪ್ ಹಿಂಗೆ ಸಿಂಕ್ ಮಾಡೋದು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ಏನಿಲ್ಲ, ಟೆನ್ಷನ್ ಇಲ್ಲ. ಫಸ್ಟ್ ನೀವು ರಾ ವೀಡಿಯೋ ಬರುತ್ತೆ ಅಲ್ವಾ, ಸೊ ನೀವು ಇವಾಗ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಕಾಪಿ ಮಾಡ್ಕೊಂಡಿರ್ತೀರ, ಇಲ್ಲ ಮೊಬೈಲಲ್ಲಿ ರೆಕಾರ್ಡ್ ಇದ್ದರೆ ಮೊಬೈಲಲ್ಲಿ ಇರುತ್ತೆ. ಅದನ್ನು ಏನು ಮಾಡ್ತೀನಿ ಅಂತಂದರೆ, ಡೈರೆಕ್ಟ್ AIಗೆ ವೀಡಿಯೋ ಅಪ್ಲೋಡ್ ಮಾಡಿಬಿಡಿ, ಓಕೆನಾ. ಅದು ಆಡಿಯೋ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ನೀವೇನು ಮಾಡಿದೆ, ಕೈನ್ ಮಾಸ್ಟರ್ VN ಯಾವುದ್ರಲ್ಲಿ ಎಡಿಟ್ ಮಾಡ್ತಾ ಇರ್ತೀರೋ ಅದಕ್ಕೆ ಅಪ್ಲಿಕೇಶನ್ಗೆ ಹೋಗಿ ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ಆ ವೀಡಿಯೋದ ವ್ಯಾಲ್ಯೂನ 0 ಮಾಡಿಕೊಂಡು ಡೌನ್ಲೋಡ್ ಆಗಿರೋ ಆಡಿಯೋ ಇರುತ್ತಲ್ಲ ಅದನ್ನು ಸೆಟ್ ಮಾಡ್ಕೊಳ್ಳಿ. ಅಂದರೆ ಅವಾಗ 0ಇಂದ ನೀವು 6 ಮಿನಿಟ್ಸು 620 ಮಿನಿಟ್ಸು 620 ಮಿನಿಟ್ಸು 30 ಸೆಕೆಂಡ್ಸ್ ಇರುತ್ತಲ್ಲ, ಸೊ ಅಷ್ಟೇ ಡ್ಯೂರೇಷನ್ ಆಡಿಯೋ ನಿಮಗೆ ಡೌನ್ಲೋಡ್ ಆಗಿರುತ್ತೆ. ಅಲ್ಲಿ 0ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಫಟ್ ಅಂತ ಫುಲ್ ಕ್ಲೀನಾಗಿ ಮರ್ಜ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಲಿಪ್ ಸಿಂಕು ವೇರಿಯೇಷನ್ ಆಗೋಲ್ಲ, ಅವಾಗ ಯಾವುದೇ ಥರ ವೇರಿಯೇಷನ್ ಆಗೋಲ್ಲ. ಸೊ ಸಿಂಪಲಾಗಿ ನಾನು ಒಂದು ಆಡಿಯೋ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ಹೇಳಿದ್ರೆ, ಸೊ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಪಾತ್ರ ಹಾಕಿರ್ತೀನಿ ಗೂಗಲಲ್ಲಿ. ಸೊ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ, ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಸೊ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಆಮೇಲೆ ಒಂದು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಅದರಲ್ಲಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಡ್ಯೂರೇಷನ್ ಈ ಸೆಲೆಕ್ಟ್ ಯುವರ್ ಆಡಿಯೋ ಫೈಲ್ ಅಂತ ಇರುತ್ತಲ್ಲ, ಸೊ ಅವಾಗ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಡ್ಯೂರೇಷನ್, ಮ್ಯಾಕ್ಸಿಮಮ್ 30 ಮಿನಿಟ್ಸ್ವರೆಗೂ ಆಗುತ್ತೆ. ಮ್ಯಾಕ್ಸಿಮಮ್ ಸೈಜು 500 MB. ಸೊ ಇದು ಮೋರ್ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಯಾವುದೇ ಅಕಸ್ಮಾತ್ ನೀವು ವೀಡಿಯೋ ಡೌನ್ಲೋಡ್ ಮಾಡಿಬಿಡ್ತೀರಾ, ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅವಾಗ ಏನಾಗುತ್ತೆ ಅಂತಂದರೆ, ಸೊ ಕ್ಲಾರಿಟಿ ಕೊಟ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಹೈ ರೇಂಜ್ ಆಡಿಯೋ ಇದು MB ಡೌನ್ಲೋಡ್ ಮಾಡಿಬಿಡ್ತೀರ, ಅವಾಗ ಆಡಿಯೋ ಆಗೋಲ್ಲ. ಸೊ 500 ಇನ್ನೂ ಒಳಗಡೆ ಇರಬೇಕು. ಆಮೇಲೆ ಟೋಟಲ್ ಡೈಲಿ ಲಿಮಿಟ್ ಬಂದು 1 hour ಇರುತ್ತೆ. ಸೊ ಆಡಿಯೋ ಓನ್ಲಿ, ಓಕೆನಾ. ಸೊ ಅಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಸೊ ಅಪ್ಲೋಡ್ ಅಂತ ಇದ್ದಾಗ ನಿಮ್ಮ ಫೈಲನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವುದೋ ಒಂದು ತೋರಿಸ್ಕೊಡ್ತೀನಿ, ಓಕೆನಾ. ತೋರಿಸ್ಕೊಡ್ತೀನಿ, ಸಿಂಪಲಾಗಿ 1 ನಿಮಿಷ ಇರೋದಷ್ಟೇ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಬೇಕಂತ ಹೇಳಿ. ಅದರಿಂದ ನಾನು ಹೇಳ್ತಿರೋದು ನಿಮಗೆ, ಇದು ಅಪ್ಲೋಡ್ ಮಾಡೋಣ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯಾಕಂತ ಹೇಳಿದ್ರೆ, ಸೊ ಫುಲ್ ನಾಯ್ಸ್ ರಿಡಕ್ಷನ್ ಕಮ್ಮಿ ಆಗ್ಬಿಟ್ಟು, ಹೆವಿ ಕಮ್ಮಿ ಅಂದರೆ 0% ಆಗ್ಬಿಟ್ಟು ಬರುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಕೂಡ ನಾನು ವೀಡಿಯೋ ಸ್ಕಿಪ್ ಮಾಡಿರ್ತೀನಿ, ಇಷ್ಟು ಲಾಂಗರೆ ನಮಗೂ ಪೇಷನ್ಸ್ ಇರೋಲ್ಲ, ಕೂತ್ಕೊಂಡು ನೋಡೋ ವ್ಯೂವರ್ಸ್ಗಳಿಗೂ ಅಂತೂ ಪೇಷನ್ಸ್ ಇರೋಲ್ಲ, ನನಗೆ ಗೊತ್ತು. ಯಾಕಂತ ಹೇಳಿದ್ರೆ, ಸೊ ಅವ್ರದ್ದು 2 ಮಿನಿಟ್ಸ್ ಥರ ಮ್ಯಾಗಿ ಆಗಿಬಿಡ್ಬೇಕು, 2 ಮಿನಿಟ್ಸ್ ಆ ಥರ, ಓಕೆ. ಸೊ ಸ್ವಲ್ಪ ಡೌನ್ಲೋಡ್ ಲೈಕ್ ಇದಾಗ್ತಾಯಿದೆ. ಸೊ ಅವಾಗ ವೆಯ್ಟ್ ಮಾಡಿ, ರಿಸಲ್ಟ್ ಬರಬೇಕಂದ್ರೆ ವೆಯ್ಟ್ ಮಾಡಲೇಬೇಕು. ಅಂದರೆ ಲೈಕ್ ಏನು ಹೇಳ್ತಾಯಿದ್ದೀರಾ, ಇದು ಯೂಟ್ಯೂಬಲ್ಲಿ ಆದರೂ ಅಷ್ಟೇ, ಎಡಿಟಿಂಗ್ ಆದರೂ ಅಷ್ಟೇ, ಪೇಷನ್ಸಿಂದ ಮಾಡಿದ್ರೆ ಔಟ್ಪುಟ್ ಮಾತ್ರ ಮಸ್ತಾಗಿ ಬರುತ್ತೆ. ಆವಾಗ ವೀಡಿಯೋಸು ವೈರಲ್ ಆಗುತ್ತೆ, ಎಲ್ಲ ವೈರಲ್ ಆಗುತ್ತೆ. ನಾವು ಶಾರ್ಟ್ ಟೈಮಲ್ಲಿ ಇದನ್ನು ಬೆಳಿಬೇಕು, ಶಾರ್ಟ್ ಟೈಮಲ್ಲಿ ಮಾಡಬೇಕಂತ ಹೇಳಿದ್ರೆ, ಸೊ ಸುಮಾರು ಜನ ಮಾಡಿರೋ ಥರ ಆ ಥರ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಆ ಥರ ಏನಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿದರೆ ರಿಸಲ್ಟ್ ಸಿಗುತ್ತೆ. ಸೊ
ಸೊ ಇವಾಗ ನಮ್ಮದು ನೀವು ನೋಡ್ತಾ ಇರ್ಬೋದು ಯಾವ ಥರ ನಿಮ್ಮದು ಆದರೆ ಲೈಕ್ ಮ್ಯೂಸಿಕ್ ಪ್ಲೇಯರಲ್ಲೇ ನಿಮ್ಮದು ಆ್ಯಪ್ ಇರುತ್ತಲ್ಲ ಇನ್ಸೈಡು ಇನ್ನರ್ ಮ್ಯೂಸಿಕಲ್ಲಿ. ಸೊ ಅವಾಗ ಇದರಲ್ಲೇ ಸೆಟ್ ಆಗಿರುತ್ತೆ ವಿಡಿಯೋ ಯಾವ ಥರ ಯಾವುದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ನಿಮಗೆ ಯಾವ ಥರ ಡೌನ್ಲೋಡ್ ಈ ಥರ ಯಾವ ಥರ ಆಗಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು. ಹಾಯ್, ಇವಾಗ ಏನಿದೆ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು ನೀವು. ಬ್ಯಾಕ್ಗ್ರೌಂಡ್ ಹೆಂಗಿದೆಲ್ಲ ಸೆಟ್ ಎಡಿಟಿಂಗ್ ಚೆನ್ನಾಗಿ ಮಾಡಿ. ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ನಾಯ್ಸು ಕೂಡ ಕೇಳಿಸ್ತಾ ಇಲ್ಲ. ಸೊ ನೀವು ಯಾವುದೇ ಥರ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ನೀವು ಹಾಕೊಬೋದು, ನಿಮ್ಗೆ ಇಷ್ಟ ಆಗಿರೋ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಹಾಕ್ಬೋದು. ಬಟ್ ನಾನೊಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಬ್ಯಾಕ್ ಟು ಸ್ವಲ್ಪ ಲೆಂತ್ ಬಿಟ್ಟು ಒಂದು ರೇಂಜಿಗೆ ದೂರದಿಂದ ಸ್ವಲ್ಪ ವೀಡಿಯೋ ಮಾಡಿ, ಸ್ವಲ್ಪ ಲೆಂತು ಅಷ್ಟೇ. ಓಕೆ, ಅದ್ರದ್ದು ಬಿಫೋರ್ ಯಾವ ಥರ ಇತ್ತು ಅಂತ ವೀಡಿಯೋ ಬೇಕು ಅಂದರೆ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ನಾಯ್ಸ್ ಇರ್ತಾಯಿತ್ತು ಅಂತ. ಹಾಯ್, ಇವಾಗ ಹೆಂಗಿದೆ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು ನೀವು. ಬ್ಯಾಕ್ಗ್ರೌಂಡ್ ಹೆಂಗಿದೆಲ್ಲ ಸೆಟ್ ಎಡಿಟಿಂಗ್ ಚೆನ್ನಾಗಿ ಮಾಡಿರೋದು. ಸೊ ನೀವು ಯಾವುದೇ ಥರ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ನೀವು ಹಾಕೊಬೋದು, ನಿಮ್ಗೆ ಇಷ್ಟ ಆಗಿರೋ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಹಾಕ್ಬೋದು. ಬಟ್ ನಾನೊಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಬ್ಯಾಕ್ ಸ್ವಲ್ಪ ಲೆಂತ್ ಬಿಟ್ಟು ಒಂದು ರೇಂಜಿಗೆ ದೂರದಿಂದ ಸ್ವಲ್ಪ ವೀಡಿಯೋ ಮಾಡಿ, ನೋಡ್ತಾ ಇರ್ಬೋದು ನಾಯ್ಸ್ ಯಾವ ಥರ ಇದೆ ಅಂತ. ಸೊ ಈ ಸಿಂಪಲ್ ಟ್ರಿಕ್ಸಿಂದ ನಿಮ್ಮ ವಾಯ್ಸ್ನ ಒಂದು ಅಲ್ಟಿಮೇಟ್ ಲೆವೆಲ್ಗೆ ತೊಗೊಂಡು ನಿಲ್ಲಿಸ್ಬೋದು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ